ಚೆನ್ನೈ RCB ಮ್ಯಾಚ್ ಅಂದರೆ ಅದು ಚೆಪಾಕ್ ಸ್ಟೇಡಿಯಮಲ್ಲಿ ಅಂತ ಹೇಳಿದರೆ ಸ್ಪಿನ್ ಅಬ್ಬರ ಜೋರಾಗಿರುತ್ತೆ. ಹೇಳಿ ಕೇಳಿ ಮೊದಲ ಪಂದ್ಯದಲ್ಲೇ ನೂರ್ ಅಹ್ಮದ್ ಮ್ಯಾಜಿಕ್ಕನ್ನು ಮಾಡಿ ಚೆನ್ನೈಗೆ ಗೆಲುವಿನ ರುಚಿ ತೋರಿಸಿದ್ರೆ ಮುಂಬೈಗೆ ಸೋಲಿನ ರುಚಿ. ಅತ್ತ ಕಡೆಯಲ್ಲಿ ವಿಘ್ನೇಶ್ ಪುತ್ತೂರ್ ಕೂಡ ಚೆಪಾಕ್ ಸ್ಟೇಡಿಯಮಲ್ಲಿ, ಅಂದರೆ ಇದು ಸ್ಪಿನ್ಗೆ ಸಪೋರ್ಟ್ ಮಾಡುವಂಥ ಪಿಚ್ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗಿರುವಂಥದ್ದು. ಈಗ ಅಸಲಿ ಚಾಲೆಂಜ್ ಇರುವಂಥದ್ದು RCBಗೆ. RCB ಒಬ್ಬ ಸ್ಪೆಷಲಿಸ್ಟ್ ಸ್ಪಿನ್ನರನ್ನು ಟೀಮಲ್ಲಿ ಇಟ್ಕೊಂಡಿಲ್ಲ. ಇದೇ RCBಗೆ ದೊಡ್ಡ ಪ್ರಾಬ್ಲಮ್ ಆಗಬಹುದಾ ಅಂತ ಮೊದಲಿಂದ ಚರ್ಚೆ ಮಾಡ್ತಾನೆ ಇದ್ವಿ. ಆದರೆ ಕೃಣಾಲ್ ಪಾಂಡ್ಯ ಕೊನೆಯ ಪಂದ್ಯದಲ್ಲಿ 3 ವಿಕೆಟನ್ನು ತಗೊಂಡು ಪಂದ್ಯ ಶ್ರೇಷ್ಠ ಕೂಡ ತಗೊಂಡು ಸ್ಪಿನ್ನಲ್ಲಿ RCB ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸಿದ್ದಾರೆ. ಮತ್ತೊಂದು ಕಡೆ ಸುಯಶ್ ಶರ್ಮಾ ಇದ್ದಾರೆ, ರಜಲ್ ವಿಕೆಟನ್ನು ಹೆಂಗೆ ತಗೊಂಡ್ರು ಅಂತ ಗೊತ್ತು. ಇದೇ ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ ಅಂತ ಕೂಡ ಮಾತಾಡಿದ್ವಿ. ಅಷ್ಟರ ಮಟ್ಟಿಗೆ RCB ಸ್ಪಿನ್ನಲ್ಲಿ ಸ್ಟ್ರಾಂಗ್ ಇದೆ. ಸ್ವಪ್ನಿಲ್ ಸಿಂಗ್ ಇದ್ದಾರೆ, ಲ್ಯಾಮ್ ಲಿವಿಂಗ್ಸ್ಟೋನ್ ಸ್ಪಿನ್ ಮಾಡ್ತಾರೆ. ಸೊ ಈ ಎಲ್ಲ ಆಪ್ಷನನ್ನು ಇಟ್ಕೊಂಡಿದೆ. ಆದರೆ ಚೆನ್ನೈಯಲ್ಲಿ ರವಿಚಂದ್ರನ್ ಅಶ್ವಿನ್ ಇದ್ದಾರೆ. ಸೊ ಯಾವ ಸಂದರ್ಭದಲ್ಲಿ ಬೇಕಾದರೂ ವಿಕೆಟ್ ತೆಗೆದುಕೊಡಬಲ್ಲಂತಹ ಹೋಮ್ ಪಿಚ್ನ ಅಡ್ವಾಂಟೇಜ್ ಇರುವಂತಹ ಒಬ್ಬ ಸ್ಪಿನ್ನರ್. ಹಾಗಾಗಿ ಚೆನ್ನೈ ಪರವಾಗಿ ಅಡ್ವಾಂಟೇಜ್ ಆಗಿಬಿಡುತ್ತಾ ಇದು? RCB ಈಗಾಗಲೇ ಪ್ರೂವ್ ಮಾಡಿದೆ ಮೊದಲ ಮ್ಯಾಚನ್ನು ಗೆದ್ದು, ಜೊತೆಗೆ ನಾವೇನು ಕಡಿಮೆ ಇಲ್ಲ, ಸ್ಪಿನ್ ಬೌಲಿಂಗಲ್ಲಿ ಕೂಡ ಶೈನ್ ಆಗ್ತೀವಿ ಅಂತ. ಸ್ವಪ್ನಿಲ್ ಸಿಂಗ್ ಇಲ್ಲದೇ ಇದ್ದರೂ ಕೂಡ ಕಳೆದ ಬಾರಿಯ ಲಕ್ಕಿ ಸ್ವಪ್ನಿಲ್ ಸಿಂಗ್ ಇಲ್ಲದೇ ಇದ್ದರು. ಸುಯಶ್ ಶರ್ಮಾ ಹಾಗೆ ಕೃಣಾಲ್ ಪಾಂಡ್ಯ ಮ್ಯಾಜಿಕ್ ಮಾಡಿದ್ದಾರೆ. ಅದೇ ಮ್ಯಾಜಿಕ್ ಚೆಪಾಕಲ್ಲಿ ರಿಪೀಟ್ ಆಗುತ್ತಾ ಅನ್ನೋ ಪ್ರಶ್ನೆ. ಯಾಕಂದರೆ ಈಗಾಗಲೇ ನೂರ್ ಅಹ್ಮದ್ ಪರ್ಪಲ್ ಕ್ಯಾಪನ್ನು ಇಟ್ಕೊಂಡು ರೆಡಿ ಆಗಿದ್ದಾರೆ. ಅಂದರೆ ಪರ್ಪಲ್ ಕ್ಯಾಪನ್ನು ಹಾಕ್ಕೊಂಡು 4 ವಿಕೆಟ್ ಮೊದಲ ಪಂದ್ಯದಲ್ಲೇ ತಗೊಂಡು, ಈಗ ಮತ್ತೆ ನೂರ್ ಅಹ್ಮದ್ ಮ್ಯಾಜಿಕ್ ಮಾಡಿದರೆ ಹೇಗೆ RCB ಅವ್ರನ್ನ ಎದುರಿಸುತ್ತಾ? ಅಫ್ಘನ್ ಲೆಗ್ ಸ್ಪಿನ್ನರ್ ಎಷ್ಟರ ಮಟ್ಟಿಗೆ ಇಫೆಕ್ಟಿವ್ ಆಗ್ತಾರೆ, ಜೊತೆಗೆ ಎಕ್ಸ್ಪೀರಿಯನ್ಸ್ಡ್ ಕೃಣಾಲ್ ಪಾಂಡ್ಯ ಮ್ಯಾಜಿಕ್ ನಡೆಯುತ್ತಾ? ಸ್ಪಿನ್ ವರ್ಸಸ್ ಸ್ಪಿನ್ನ ಪೈಪೋಟಿಲಿ RCB ಸ್ಟ್ರಾಂಗ್ ಆದರೆ ಖಂಡಿತ ಚೆಪಾಕ್ನಲ್ಲಿ ಮ್ಯಾಜಿಕ್ ಮಾಡ್ಬೋದು. ಇಲ್ಲದೇ ಇದ್ದರೆ ಅಂದರೆ 3 ಜನ ಸ್ಪಿನ್ನರ್ ಜೊತೆಗೆ RCB ಏನಾದರೂ ಕಣಕ್ಕಿಳಿಯುವ ಸಾಧ್ಯತೆ ಇದೆಯಾ, ಅಥವಾ ಅವ್ರನ್ನ ಇಂಪ್ಯಾಕ್ಟಾಗಿ ಬಳಸ್ಕೊಳ್ತಾ ಸ್ವಪ್ನಿಲ್ ಸಿಂಗ್ ಅವ್ರನ್ನ? ಈ ಪ್ರಶ್ನೆಗಳು ಕೂಡ ಇದೆ, ಗೊತ್ತಿಲ್ಲ. ಈಗ ಇನ್ನೇನು ಕೆಲವೇ ಗಂಟೆಗಳು ಇರುವಾಗ ಹೇಗೆ ನಡೆಯುತ್ತೆ ಮ್ಯಾಜಿಕ್? RCB ಗೆಲ್ಲಬೇಕು ಚೆನ್ನೈ ಮೇಲೆ ಅಷ್ಟೇ. ಅದು ಸ್ಪಿನ್ನೋ ಸ್ಪೀಡೋ, ಭುವನೇಶ್ವರ್ ಕುಮಾರ್ ಮತ್ತೆ ಕಣಕ್ಕಿಳಿತಾರೋ? ಹೇಗೂ ಭುವನೇಶ್ವರ್ ಕುಮಾರ್ ಪವರ್ ಪ್ಲೇಲಿ ಹಾಗೆ ಡೆತ್ತಲ್ಲಿ ತುಂಬ ಇಫೆಕ್ಟಿವ್ ಆಗಿರ್ತಾರೆ. ಸೊ ರನ್ಸ್ ಕಂಟ್ರೋಲ್ ಮಾಡ್ತಾರೆ. ಆದರೆ ಮಿಡ್ಲ್ ಓವರ್ಸಲ್ಲಿ ಸ್ಪಿನ್ನರ್ಸ್ ಮ್ಯಾಜಿಕ್ ಮಾಡಿದರೆ CSKನ ಪುಡಿಗಟ್ಟೋದ್ರಲ್ಲಿ ಅನುಮಾನ ಇಲ್ಲ.